ಏಕೈಕ್ಯತೆಯ ಬೀಡು ಗದಗ ಜಿಲ್ಲೆ. ಗದಗ ಜಿಲ್ಲೆಯು ಆಗಸ್ಟ್ 24, 1997ರಂದು ನೂತನ ಜಿಲ್ಲೆಯಾಗಿ ಸ್ಥಾಪನೆಯಾದ ಕರ್ನಾಟಕದ ಒಂದು ಪ್ರಮುಖ ಜಿಲ್ಲೆಯಾಗಿದೆ. ಇದು ಕಲೆ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಶ್ರೀಮಂತ ಪರಂಪರೆಯನ್ನ ಹೊಂದಿದೆ ಮತ್ತು ಇದನ್ನ ಮುದ್ರಣ ನಗರಿ ಎಂದು ಕರೆಯುತ್ತಾರೆ. ಜಿಲ್ಲೆಯ ಉತ್ತರ ಗಡಿಯಲ್ಲಿ ಮಲಪ್ರಭಾ ಮತ್ತು ದಕ್ಷಿಣ ಗಡಿಯಲ್ಲಿ ತುಂಗಭದ್ರಾ ನದಿಗಳು ಹರಿಯುತ್ತವೆ. ಈ ಜಿಲ್ಲೆಯು ಮಹಾಕವಿಗಳಾದ ಕುಮಾರವ್ಯಾಸ, ಪಂಪ ಮತ್ತು ಲಕ್ಷ್ಮೀಶ ಅವರ ಜನ್ಮಭೂಮಿಯಾಗಿದೆ. ಕುಮಾರವ್ಯಾಸರು ಇಲ್ಲಿನ ವೀರನಾರಾಯಣ ದೇವಾಲಯದಲ್ಲಿ ತಮ್ಮ ಪ್ರಸಿದ್ಧ ಕರ್ನಾಟಕ ಭರತಕಥಾ ಮಂಜರಿಯನ್ನ ರಚಿಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ತ್ರಿಕುಟೇಶ್ವರ ದೇವಾಲಯ ಮತ್ತು ಚಾಲುಕ್ಯರ ವಾಸ್ತುಶಿಲ್ಪದ ವೈಭವವನ್ನು ಸಾರುವ ಐತಿಹಾಸಿಕ ತಾಣವಾದ ಲಕ್ಕುಂಡಿ ಸೇರಿವೆ. ಇವುಗಳ ಜೊತೆಗೆ ಗದಗದಿಂದ ಸುಮಾರು 55 ಕಿಮಿ ದೂರದಲ್ಲಿರುವ ಗಜೇಂದ್ರಗಢದ ಕೋಟೆ ಮತ್ತು ಕಾಲಕಾಲೇಶ್ವರ ದೇವಾಲಯಗಳು ಮತ್ತು ಚಾಲುಕ್ಯರ ಸ್ಮಾರಕಗಳಿರುವ ಸೂಡಿ ಗ್ರಾಮವು ಭೇಟಿ ನೀಡಲು ಯೋಗ್ಯವಾದ ತಾಣಗಳಾಗಿವೆ. ಗದಗವು ಹಿಂದೆ ಧಾರವಾಡ ಜಿಲ್ಲೆಯ ಭಾಗವಾಗಿದ್ದರಿಂದ ಇಲ್ಲಿನ ಸಂಸ್ಕೃತಿಯಲ್ಲಿ ಹೆಚ್ಚಿನ ಸಾಮ್ಯತೆ ಇದೆ. ಊಟದ ಕ್ರಮವು ಖಡಕ್ ಖಾನಾವಳಿ ಶೈಲಿಯಾಗಿದ್ದು, ಪ್ರಧಾನ ಆಹಾರವೆಂದರೆ ಬಿಸಿ ಬಿಸಿ ಜೋಳದ ರೊಟ್ಟಿಯೊಂದಿಗೆ ಎಣೆಕಾಯಿ ಪಲ್ಯ, ವಿವಿಧ ಬಗೆಯ ಖಾರದ ಚಟ್ನಿ ಪುಡಿಗಳು, ಮೊಸರು ಮತ್ತು ಬೇಳೆ ಸಾರುಗಳನ್ನು ನಿತ್ಯ ಬಳಸಲಾಗುತ್ತದೆ.